ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. 2025ನೇ ಸಾಲಿನ ಏರೋ ಇಂಡಿಯಾ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಬೆಳಗ್ಗೆ 9:30ಕ್ಕೆ ಏರೋ ಶೋಗೆ ಅದ್ದೂರಿ ಚಾಲನೆ ಸಿಗಲಿದ್ದು, ಇತ್ತ ಏರೋ ಇಂಡಿಯಾಗೆ ಯಲಹಂಕ ವಾಯುನೆಲೆ ಸಕಲ ರೀತಿಯಲ್ಲಿ ಸಜ್ಜಾಗಿದೆ. ನಾಳೆ 2025ನೇ ಏರೋ ಇಂಡಿಯಾಗೆ ಚಾಲನೆ. ಆಗಸದಲ್ಲಿ ಲೋಹದ ಹಕ್ಕಿಗಳ ರೋಚಕ ಪ್ರದರ್ಶನ. ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ. ಯಲಹಂಕದ ಏರ್ ಬೇಸ್ನಲ್ಲಿ ನಾಳೆಯಿಂದ ಫೆಬ್ರವರಿ 14ರ ತನಕ 2025ನೇ ಸಾಲಿನ ಏರೋ ಶೋ ನಡೆಯಲಿದೆ. ಹೀಗಾಗಿ ಯಲಹಂಕದಲ್ಲಿ ಸಕಲ ಸಿದ್ಧತೆ ಆಗಿದೆ. ಇತ್ತ ಈ ಬಾರಿಯ ಏರೋ ಶೋನಲ್ಲಿ 100 ದೇಶಗಳು ಭಾಗಿಯಾಗಲಿದ್ದು, 30 ದೇಶಗಳ ಜನಪ್ರತಿನಿಧಿಗಳು ಕೂಡ ಏರೋ ಶೋನಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ರಾಜಧಾನಿಗೆ ಬಂದಿಳಿದಿರೋ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಕರ್ಟನ್ ರೈಸರ್ಸ್ ಸುದ್ದಿಗೋಷ್ಠಿ ನಡೆಸಿದ್ರು. ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಬರೀ ಏರೋ ಶೋ ಅಷ್ಟೇ ಅಲ್ಲ, ದೇಶದ ಆರ್ಥಿಕತೆ, ರಕ್ಷಣಾ ವ್ಯವಸ್ಥೆಯ ಅಭಿವೃದ್ಧಿಗೆ ಉತ್ತಮ ವೇದಿಕೆಯಾಗುತ್ತೆ ಅಂದ್ರು. I am delighted to be present among all of you in this 15th edition of Aero India. I am happy to inform that we have achieved unprecedented success in this endeavor. Today, India has a thriving private defense industry that has firmly established itself and is making significant contributions to our national security. ಇನ್ನು ರಷ್ಯಾ ಹಾಗೂ ಅಮೆರಿಕನ್ ಫೈಟ್ ಏರ್ಕ್ರಾಫ್ಟ್ ಭಾಗಿಯಾಗಲಿದ್ದು, ರನ್ವೇ ಟು ಬಿಲಿಯನ್ ಆಪರ್ಚುನಿಟಿ ಟ್ಯಾಗ್ಲೈನ್ನಲ್ಲಿ ಜರುಗುವ ಏರೋ ಶೋ ಎಲ್ಲರ ಗಮನ ಸೆಳೆಯಲಿದೆ. ನೂತನ ತಂತ್ರಜ್ಞಾನದ ವಿವಿಧ ಎಕ್ಸಿಬಿಷನ್ಗಳು ಹಾಗೆ ಭಾರತದ ರಕ್ಷಣಾ ವಲಯದ ಆವಿಷ್ಕಾರಗಳು, ಆತ್ಮನಿರ್ಭರ್ ಭಾರತದ ಮಾದರಿಗಳು ಏರೋ ಶೋನಲ್ಲಿ ಗಮನ ಸೆಳೆಯಲಿವೆ. ಇತ್ತ ಏರೋ ಶೋನಲ್ಲಿ ದೇಶ ವಿದೇಶಗಳಿಂದ ಸಾವಿರಾರು ಜನ ಭಾಗಿಯಾಗ್ತಾ ಇರೋದ್ರಿಂದ ಬಿಗಿ ಭದ್ರತೆ ಇರಲಿದೆ. ಒಟ್ಟಿನಲ್ಲಿ ಭಾರತೀಯ ರಕ್ಷಣಾ ವಲಯದ ಅಭಿವೃದ್ಧಿ ಜೊತೆಗೆ ತಂತ್ರಜ್ಞಾನದ ಪ್ರದರ್ಶನ ಮಾಡೋಕೆ ಅತಿ ದೊಡ್ಡ ವೇದಿಕೆ ಸಜ್ಜಾಗಿದ್ದು, ವಿವಿಧ ಯುದ್ಧ ವಿಮಾನಗಳು, ರಾಫೆಲ್, ಚಾಪರ್ಗಳು, ಬಾನಂಗಳದಲ್ಲಿ ರಂಗು ರಂಗಿನ ಚಿತ್ತಾರ ಮೂಡಿಸೋಕೆ ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ. ಇತ್ತ ಏರೋ ಶೋನಲ್ಲಿ 7 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸೋ ನಿರೀಕ್ಷೆ ಇದೆ. ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. 2025ನೇ ಸಾಲಿನ ಏರೋ ಇಂಡಿಯಾ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಬೆಳಗ್ಗೆ 9:30ಕ್ಕೆ ಏರೋ ಶೋಗೆ ಅದ್ದೂರಿ ಚಾಲನೆ ಸಿಗಲಿದ್ದು, ಇತ್ತ ಏರೋ ಇಂಡಿಯಾಗೆ ಯಲಹಂಕ ವಾಯುನೆಲೆ ಸಕಲ ರೀತಿಯಲ್ಲಿ ಸಜ್ಜಾಗಿದೆ. ನಾಳೆ 2025ನೇ ಏರೋ ಇಂಡಿಯಾಗೆ ಚಾಲನೆ. ಆಗಸದಲ್ಲಿ ಲೋಹದ ಹಕ್ಕಿಗಳ ರೋಚಕ ಪ್ರದರ್ಶನ. ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ. ಯಲಹಂಕದ ಏರ್ ಬೇಸ್ನಲ್ಲಿ ನಾಳೆಯಿಂದ ಫೆಬ್ರವರಿ 14ರ ತನಕ 2025ನೇ ಸಾಲಿನ ಏರೋ ಶೋ ನಡೆಯಲಿದೆ. ಹೀಗಾಗಿ ಯಲಹಂಕದಲ್ಲಿ ಸಕಲ ಸಿದ್ಧತೆ ಆಗಿದೆ. ಇತ್ತ ಈ ಬಾರಿಯ ಏರೋ ಶೋನಲ್ಲಿ 100 ದೇಶಗಳು ಭಾಗಿಯಾಗಲಿದ್ದು, 30 ದೇಶಗಳ ಜನಪ್ರತಿನಿಧಿಗಳು ಕೂಡ ಏರೋ ಶೋನಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ರಾಜಧಾನಿಗೆ ಬಂದಿಳಿದಿರೋ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಕರ್ಟನ್ ರೈಸರ್ಸ್ ಸುದ್ದಿಗೋಷ್ಠಿ ನಡೆಸಿದ್ರು. ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಬರೀ ಏರೋ ಶೋ ಅಷ್ಟೇ ಅಲ್ಲ, ದೇಶದ ಆರ್ಥಿಕತೆ, ರಕ್ಷಣಾ ವ್ಯವಸ್ಥೆಯ ಅಭಿವೃದ್ಧಿಗೆ ಉತ್ತಮ ವೇದಿಕೆಯಾಗುತ್ತೆ ಅಂದ್ರು. I am delighted to be present among all of you in this 15th edition of Aero India. I am happy to inform that we have achieved unprecedented success in this endeavor. Today, India has a thriving private defense industry that has firmly established itself and is making significant contributions to our national security. ಇನ್ನು ರಷ್ಯಾ ಹಾಗೂ ಅಮೆರಿಕನ್ ಫೈಟ್ ಏರ್ಕ್ರಾಫ್ಟ್ ಭಾಗಿಯಾಗಲಿದ್ದು, ರನ್ವೇ ಟು ಬಿಲಿಯನ್ ಆಪರ್ಚುನಿಟಿ ಟ್ಯಾಗ್ಲೈನ್ನಲ್ಲಿ ಜರುಗುವ ಏರೋ ಶೋ ಎಲ್ಲರ ಗಮನ ಸೆಳೆಯಲಿದೆ. ನೂತನ ತಂತ್ರಜ್ಞಾನದ ವಿವಿಧ ಎಕ್ಸಿಬಿಷನ್ಗಳು ಹಾಗೆ ಭಾರತದ ರಕ್ಷಣಾ ವಲಯದ ಆವಿಷ್ಕಾರಗಳು, ಆತ್ಮನಿರ್ಭರ್ ಭಾರತದ ಮಾದರಿಗಳು ಏರೋ ಶೋನಲ್ಲಿ ಗಮನ ಸೆಳೆಯಲಿವೆ. ಇತ್ತ ಏರೋ ಶೋನಲ್ಲಿ ದೇಶ ವಿದೇಶಗಳಿಂದ ಸಾವಿರಾರು ಜನ ಭಾಗಿಯಾಗ್ತಾ ಇರೋದ್ರಿಂದ ಬಿಗಿ ಭದ್ರತೆ ಇರಲಿದೆ.
ಒಟ್ಟಿನಲ್ಲಿ ಭಾರತೀಯ ರಕ್ಷಣಾ ವಲಯದ ಅಭಿವೃದ್ಧಿ ಜೊತೆಗೆ ತಂತ್ರಜ್ಞಾನದ ಪ್ರದರ್ಶನ ಮಾಡೋಕೆ ಅತಿ ದೊಡ್ಡ ವೇದಿಕೆ ಸಜ್ಜಾಗಿದ್ದು ವಿವಿಧ ಯುದ್ಧ ವಿಮಾನಗಳು, ರಾಫೆಲ್, ಚಾಪರ್ಗಳು, ಬಾನಂಗಳದಲ್ಲಿ ರಂಗು ರಂಗಿನ ಚಿತ್ತಾರ ಮೂಡಿಸೋಕೆ ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ. ಇತ್ತ ಏರೋ ಶೋನಲ್ಲಿ 7 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸೋ ನಿರೀಕ್ಷೆ ಇದೆ. ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. 2025ನೇ ಸಾಲಿನ ಏರೋ ಇಂಡಿಯಾ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಬೆಳಗ್ಗೆ 9:30ಕ್ಕೆ ಏರೋ ಶೋಗೆ ಅದ್ದೂರಿ ಚಾಲನೆ ಸಿಗಲಿದ್ದು, ಇತ್ತ ಏರೋ ಇಂಡಿಯಾಗೆ ಯಲಹಂಕ ವಾಯುನೆಲೆ ಸಕಲ ರೀತಿಯಲ್ಲಿ ಸಜ್ಜಾಗಿದೆ. ನಾಳೆ 2025ನೇ ಏರೋ ಇಂಡಿಯಾಗೆ ಚಾಲನೆ. ಆಗಸದಲ್ಲಿ ಲೋಹದ ಹಕ್ಕಿಗಳ ರೋಚಕ ಪ್ರದರ್ಶನ. ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ. ಯಲಹಂಕದ ಏರ್ ಬೇಸ್ನಲ್ಲಿ ನಾಳೆಯಿಂದ ಫೆಬ್ರವರಿ 14ರ ತನಕ 2025ನೇ ಸಾಲಿನ ಏರೋ ಶೋ ನಡೆಯಲಿದೆ. ಹೀಗಾಗಿ ಯಲಹಂಕದಲ್ಲಿ ಸಕಲ ಸಿದ್ಧತೆ ಆಗಿದೆ. ಇತ್ತ ಈ ಬಾರಿಯ ಏರೋ ಶೋನಲ್ಲಿ 100 ದೇಶಗಳು ಭಾಗಿಯಾಗಲಿದ್ದು 30 ದೇಶಗಳ ಜನಪ್ರತಿನಿಧಿಗಳು ಕೂಡ ಏರೋ ಶೋನಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ರಾಜಧಾನಿಗೆ ಬಂದಿಳಿದಿರೋ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಕರ್ಟನ್ ರೈಸರ್ಸ್ ಸುದ್ದಿಗೋಷ್ಠಿ ನಡೆಸಿದ್ರು. ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಬರೀ ಏರೋ ಶೋ ಅಷ್ಟೇ ಅಲ್ಲ, ದೇಶದ ಆರ್ಥಿಕತೆ, ರಕ್ಷಣಾ ವ್ಯವಸ್ಥೆಯ ಅಭಿವೃದ್ಧಿಗೆ ಉತ್ತಮ ವೇದಿಕೆಯಾಗುತ್ತೆ ಅಂದ್ರು. I am delighted to be present among all of you in this 15th edition of Aero India. I am happy to inform that we have achieved unprecedented success in this endeavor. Today, India has a thriving private defense industry that has firmly established itself and is making significant contributions to our national security. ಇನ್ನು ರಷ್ಯಾ ಹಾಗೂ ಅಮೆರಿಕನ್ ಫೈಟ್ ಏರ್ಕ್ರಾಫ್ಟ್ ಭಾಗಿಯಾಗಲಿದ್ದು, ರನ್ವೇ ಟು ಬಿಲಿಯನ್ ಆಪರ್ಚುನಿಟಿ ಟ್ಯಾಗ್ಲೈನ್ನಲ್ಲಿ ಜರುಗುವ ಏರೋ ಶೋ ಎಲ್ಲರ ಗಮನ ಸೆಳೆಯಲಿದೆ. ನೂತನ ತಂತ್ರಜ್ಞಾನದ ವಿವಿಧ ಎಕ್ಸಿಬಿಷನ್ಗಳು ಹಾಗೆ ಭಾರತದ ರಕ್ಷಣಾ ವಲಯದ ಆವಿಷ್ಕಾರಗಳು, ಆತ್ಮನಿರ್ಭರ್ ಭಾರತದ ಮಾದರಿಗಳು ಏರೋ ಶೋನಲ್ಲಿ ಗಮನ ಸೆಳೆಯಲಿವೆ. ಇತ್ತ ಏರೋ ಶೋನಲ್ಲಿ ದೇಶ ವಿದೇಶಗಳಿಂದ ಸಾವಿರಾರು ಜನ ಭಾಗಿಯಾಗ್ತಾ ಇರೋದ್ರಿಂದ ಬಿಗಿ ಭದ್ರತೆ ಇರಲಿದೆ. ಒಟ್ಟಿನಲ್ಲಿ ಭಾರತೀಯ ರಕ್ಷಣಾ ವಲಯದ ಅಭಿವೃದ್ಧಿ ಜೊತೆಗೆ ತಂತ್ರಜ್ಞಾನದ ಪ್ರದರ್ಶನ ಮಾಡೋಕೆ ಅತಿ ದೊಡ್ಡ ವೇದಿಕೆ ಸಜ್ಜಾಗಿದ್ದು ವಿವಿಧ ಯುದ್ಧ ವಿಮಾನಗಳು, ರಾಫೆಲ್, ಚಾಪರ್ಗಳು, ಬಾನಂಗಳದಲ್ಲಿ ರಂಗು ರಂಗಿನ ಚಿತ್ತಾರ ಮೂಡಿಸೋಕೆ ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ. ಇತ್ತ ಏರೋ ಶೋನಲ್ಲಿ 7 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸೋ ನಿರೀಕ್ಷೆ ಇದೆ.